ಸ್ನೇಹಿತರೆ, ಈಗ ವಿಶೇಷವಾಗಿ ಅಧಿಕ ಮಾಸ ಯಾವಾಗ ಮುಗೀತದ, ನಾವು ಯಾವ ಯಾವ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಅದಕ್ಕೆಲ್ಲ ಯಾವ ರೀತಿ ಮಂಗಳವನ್ನು ಹಾಡಬೇಕಾಗ್ತದೆ ಅಂದರೆ ಮುಗಿಸ್ಬೇಕು, ಅದನ್ನು ಪೂರ್ಣವಿರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಹಳಷ್ಟು ಜನರು ಬೇರೆ ಬೇರೆ ಆಗಿರುವಂಥ ವ್ರತಗಳನ್ನು ಆಚರಣೆ ಮಾಡಲಿಕ್ಕತ್ತೀರಿ, ಅದನ್ನು ಯಾವ ರೀತಿ ಮುಗಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನಂತ. ಅಧಿಕ ಮಾಸ ಮುಕ್ತಾಯ ಆಗ್ತಾ ಇರೋದು ಇದೇ 15ನೇ ತಾರೀಕು ಸೋಮವಾರ ದಿವಸ ನಮಗೆ ಅಮಾವಾಸ್ಯೆ ತಿಥಿ ಪ್ರಾಪ್ತಿಯಾಗ್ಲಿಕ್ಕತ್ತದ. ಸಾಮಾನ್ಯವಾಗಿ ಕೃಷ್ಣ ಪಕ್ಷದ 15ನೇ ತಿಥಿ ಅಮಾವಾಸ್ಯೆ ತಿಥಿ ಆಗ್ತಿರ್ತದ, ಆವಾಗ ನಮಗೆ ಮಾಸಗಳು ಮುಗಿತಾವ. ಅದೇ ರೀತಿಯಾಗಿ ಈಗ ಅಧಿಕ ಮಾಸ ಕೂಡ ನಮಗೆ ಸೋಮವಾರ ಅಮಾವಾಸ್ಯೆ ದಿವಸ ಅಧಿಕ ಮಾಸ ಮುಗಿತದ, ನಿಜ ಜ್ಯೇಷ್ಠ ಮಾಸ ಆರಂಭ ಆಗ್ತದೆ. ಇಷ್ಟು ದಿನ ನೀವು ಅಧಿಕ ಮಾಸದ ವ್ರತವನ್ನು ಮಾಡಿರಿ. ಮೊದಲೇದಾಗಿ 16 ಸೋಮವಾರ ವ್ರತವನ್ನು ಮಾಡಿದವ್ರಿಗೆ ಹೇಳ್ತೀನಿ. 16 ಸೋಮವಾರ ವ್ರತ 4 ವಾರ ಮಾಡಿ 5ನೇ ವಾರ ನೀವು ವಿಸರ್ಜನೆ ಮಾಡಬೇಕಾಗ್ತದೆ ಅಂತ ಹೇಳಿದೆ. ಇನ್ನು 4 ವಾರ ಏನು ಮಾಡಿರ್ತಿರಲ್ಲ ಈಶ್ವರ ಲಿಂಗವನ್ನು, ಅವನ್ನೆಲ್ಲವನ್ನ ನೀವು 5ನೇ ಸೋಮವಾರ ಇಡಬೇಕು. ಹೊಸ ಲಿಂಗವನ್ನು ಮಾಡಬೇಕಾಗಿಲ್ಲ. 4 ಏನು ಮಾಡಿರ್ತೀರಿ, ಒಟ್ಟು 16 ಲಿಂಗಗಳಿರ್ತಾವಲ್ಲ, ಆ ಲಿಂಗಗಳನ್ನು 15ನೇ ತಾರೀಕು ಸೋಮವಾರ ಇಟ್ಟು ಯಾವ ರೀತಿ ಶಿವನ ಪೂಜೆಯನ್ನು ಮಾಡ್ತಿದ್ರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ 5ನೇ ಸೋಮವಾರ ಅಂದರೆ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ದಿವಸ ಅಡಿಗೆ ಎಲ್ಲವನ್ನ ನೈವೇದ್ಯ ಮಾಡಬೇಕು. ಕೇವಲ ಉಂಡಿ ಮಾತ್ರ ಅಲ್ಲ. ಈ 4 ಸೋಮವಾರ ಬರೀ ಉಂಡಿ ನೈವೇದ್ಯ ಮಾಡ್ತಿದ್ರಿ ನೀವು. ಈಗ ಎಲ್ಲ ತರಹದ ಅಡಿಗೆ ಅಂದರೆ ಹೋಳಿಗೆ, ಗೋಧಿ ಕುಟ್ಟಿದ ಪಾಯಸ, ನಿಮ್ಗೇನು ಇಷ್ಟನೋ ಅದೆಲ್ಲ ಅಡಿಗೆಯನ್ನು ಮಾಡಿ ಶಿವಲಿಂಗಕ್ಕೆ ನೈವೇದ್ಯವನ್ನು ಮಾಡಬೇಕು. ಸೋಮವಾರ ದಿವಸವೇ ಮಾಡಬೇಕು. ಮಾಡಿ ಬಂದು ಬಾಂಧವ್ರನ್ನೆಲ್ಲ ನಿಮಗೆ ಬೇಕನ್ಸಿದ್ರೆ ಎಲ್ಲರನ್ನ ಊಟಕ್ಕೆ ಕರಿಬಹುದು, ಅಥವಾ ನೀವೇ ಮಾಡಿ ಮುಗಿಸ್ತೀವಿ ಅಂದರೆ ಹಾಗೂ ಮಾಡ್ಬೋದು. ಊಟಕ್ಕೆ ಕರೆದು ಎಲ್ಲರಿಗೂ ಹಾಕಿ, ಬ್ರಾಹ್ಮಣ ಮತ್ತು ಇದನ್ನು ಕರೆದು ಊಟಕ್ಕೆ ಹಾಕಿ ನೀವು ಕೂಡ ಆ ದಿನ ಊಟವನ್ನು ಮಾಡಬೇಕು. ಇಷ್ಟು ದಿವಸ ನೀವು 4 ಸೋಮವಾರ ಉಪವಾಸ ಮಾಡಿರ್ತೀರಿ, ಈ ಸೋಮವಾರ ಊಟವನ್ನು ಮಾಡಬೇಕು. ಸರಿಯಾಗಿ ಕೇಳಿಸ್ಕೊಳ್ರಿ. ನಂತರ ಅವತ್ತು ಪೂಜೆ ಎಲ್ಲ ಮಾಡಿ ಆದಮೇಲೆ ಸಾಯಂಕಾಲ ಸಮಯದಲ್ಲಿ ಅವುಗಳನ್ನು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಉತ್ತರ ಪೂಜೆಯನ್ನು ಮಾಡಿ ಮಾರನೇ ದಿವಸ ಮಂಗಳವಾರ ನಂತರ ನೀವು ಯಾವುದೇ ದಿವಸ ಹೋಗಿ ಅವನ್ನು ಹರಿಯುವ ಜಲದಲ್ಲಿ ಆ ಎಲ್ಲ ಶಿವಲಿಂಗಗಳನ್ನು ಬಿಟ್ಟು ಬರಬೇಕು. ಇಲ್ಲಿಗೆ ನಿಮ್ಮದು 16 ಸೋಮವಾರ ವ್ರತ ಅಂತ್ಯ ಆಗ್ತದೆ. ನಿಮಗೆ ಸಾಧ್ಯ ಆದರೆ ಕೊನೆಯ ಸೋಮವಾರ ಅಂದರೆ 5ನೇ ಸೋಮವಾರ ಅಮಾವಾಸ್ಯೆ ದಿವಸ ಒಂದು ಮುತ್ತೈದೆಗೆ ಕರೆದು ಮರದ ಬಾಗಣ ಕೊಡ್ಬೋದು, ಅಥವಾ ಸೀರೆ ವಸ್ತ್ರಗಳನ್ನ ಉಡುಗೊರೆಯಾಗಿ ಸಹ ಕೊಡ್ಬೋದು. ಆಗದೇ ಇದ್ದರೆ ಒಂದು ಬ್ಲೌಸ್ ಪೀಸು, ಒಂದು ತೆಂಗಿನಕಾಯಿ ಹಾಕಿ ಉಡಿ ತುಂಬಿ ಆ ದಿನ ಸೋಮವಾರ ವ್ರತವನ್ನು ಅವರಿಗೆ ಊಟಕ್ಕೆ ಹಾಕಿ ಸೋಮವಾರ ವ್ರತವನ್ನು ನೀವು ಊಟ ಮಾಡಬೇಕು. ಆ ರೀತಿಯಾಗಿ ಸೋಮವಾರ ವ್ರತವನ್ನು ಮುಗಿಸ್ಬೇಕು. ಏನು 16 ಲಿಂಗಗಳನ್ನ ಇಟ್ಟು ಪೂಜೆಯನ್ನು ಮಾಡಿರ್ತೀರೋ ಆ ಲಿಂಗಗಳನ್ನು ಮಾರನೇ ದಿವಸ ಮಂಗಳವಾರ ದಿವಸ ಅಂದರೆ ಅಧಿಕ ಮಾಸ ಮುಗೀತದ ಸೋಮವಾರಕ್ಕೆ ಮಂಗಳವಾರ ತೆಗೆದುಕೊಂಡು ಹೋಗಿ ಯಾವುದೇ ನದಿಗೆ ಬಿಟ್ಟು ಬರಬಹುದು, ಅಥವಾ ಹರಿಯುವ ನೀರಿಗೆ ಬಿಡಬೇಕು. ಇಲ್ಲ ಮನೆಯಲ್ಲಿ ಬಾವಿ ಇದ್ದರೆ ಬಾವಿಗೂ ಕೂಡ ಬಿಡ್ಬೋದು, ವಿಸರ್ಜನೆಯನ್ನು ಮಾಡ್ಬೋದು. ಅಕಸ್ಮಾತ್ ನಿಮ್ಮೂರಲ್ಲಿ ಎಲ್ಲೂ ಇಲ್ಲ, ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ಅವನು ಹಾಗೆ ಒಂದು ಡಬ್ಬಿಯೊಳಗೆ ಹಾಕಿ ಇಟ್ಕೊಳ್ರಿ. ನೀವು ಯಾವತ್ತೂ ಹೋಗ್ತಿರೋ ನದಿಗೆ ಅಥವಾ ಎಲ್ಲೋ ಒಂದು ಹರಿಯುವ ನೀರಿಗೆ ಎಲ್ಲಿ ಹೋಗ್ತಿರೋ ಆವಾಗ ತೆಗೆದುಕೊಂಡು ಹೋಗಿ ಅಲ್ಲಿ ವಿಸರ್ಜನೆಯನ್ನು ಮಾಡ್ಬೋದು. ಈ ಅಧಿಕ ಸೋಮವಾರದ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಇನ್ನು ಕೆಲವರು ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ. ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡಿದವರು ಅಕ್ಕಿಯನ್ನು ಇಟ್ಕೊಂಡಿರಲ್ಲ, ಅವರು ಸಹ ಸೋಮವಾರ ತನಕ ಮಾಡಲೇಬೇಕು. ಸೋಮವಾರ ಪೂಜೆಯನ್ನು ಮಾಡಿ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಅಕ್ಷತೆಯನ್ನು ಹಾಕಿ ಇವತ್ತಿಗೆ ನಾನು ಅಧಿಕ ಮಾಸದ ಕುಬೇರ ಲಕ್ಷ್ಮೀ ಪೂಜೆ ನಂದು ಮುಗೀತು ಅಂಥೇಳಿ ಎಲ್ಲ ಸೋಮವಾರ ದಿವಸ ಅಮಾವಾಸ್ಯೆ ದಿವಸ ಅಕ್ಷತೆಯನ್ನು ಹಾಕಿ ಪೂಜೆ ಎಲ್ಲ ಆದಮೇಲೆ ಅಕ್ಷತೆಯನ್ನು ಹಾಕಿ ಬೇಡಿಕೊಂಡು ನಂತರ ಮಾರನೇ ದಿವಸ ಮಂಗಳವಾರ ದಿವಸ ಅದು ವಿಸರ್ಜನೆಯನ್ನು ಮಾಡಬೇಕು. ಆ ಎಲ್ಲ ಕಾಯಿನ್ಗಳನ್ನು ಕಟ್ಟಿ ನಿಮ್ಮ ಲಾಕರ್ನಲ್ಲಿ ಇಟ್ಕೊಳ್ಬೇಕು. ಏನು ಕುಬೇರನಿಗೆ ಇಟ್ಟಿರ್ತಿರಲ್ಲ ನಾಣ್ಯಗಳನ್ನು ಒಂದು ಎದರಲ್ಲೇರ ಹಾಕಿ ಅಥವಾ ಒಂದು ಬಟ್ಟೆಯಲ್ಲೇ ಕಟ್ಟಿ ನಿಮ್ಮ ಲಾಕರ್ನಲ್ಲಿ ಇಟ್ಕೊಳ್ಬೇಕು. ಅಂದರೆ ಧನಲಕ್ಷ್ಮಿ ಯಾವಾಗಲೂ ನಿಮ್ಮ ಬಳಿ ಇರ್ತಾಳೆ ಅಂಥೇಳಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಒಳ್ಳೆಯದಾಗಿದೆ, ಬಹಳಷ್ಟು ಕಮೆಂಟ್ಸ್ ಕೂಡ ಹಾಕಿರ್ತಾರೆ. ಅದಕ್ಕೆ ನೀವು ಕೂಡ ಅದನ್ನು ಇಷ್ಟು ದಿವಸ ಏನು ಅಧಿಕ ಮಾಸದಲ್ಲಿ ಧನಲಕ್ಷ್ಮಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಲ್ಲ, ಆ ಧನವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಳ್ಬೇಕು. ನಂತರ
ಕೃಷ್ಣನನ್ನು ದಾನವಾಗಿ ಸಹ ಕೊಡ್ಬೋದು. ಒಂದು ಬಟ್ಲಲ್ಲಿ ಕೃಷ್ಣನನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡ್ಬೋದು. ಅಥವಾ ನೀವು ಮುಂದೆ ಅದೇ ಕೃಷ್ಣನ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಹೋಗ್ತೇನೆ ಅಂದರೆ ಹಾಗೂ ಸಹ ಮಾಡ್ಬೋದು. ಇನ್ನು ಮುಷ್ಟಿ ಅಕ್ಕಿಯನ್ನು ಯಾರು ವ್ರತ ಹಿಡ್ದಿರಿ, ದಿನಾ ಮುಷ್ಟಿ ಅಕ್ಕಿ, ಈ ಕೆಲವೊಂದು ಸಲ ಏನಾಗ್ತದೆ, ಮುಟ್ಟಾದಾಗ 3 ದಿವಸ ಬಿಟ್ಟಿರ್ತೀವಿ. ಹೆಂಗೆ ಮಾಡೋದು? ಯಾವಾಗ ನೀವು ಎಷ್ಟು ದಿನ ಹಾಕಿರ್ತೀರ ಲೆಕ್ಕ ಇರ್ತದೆ. ಇಷ್ಟು ದಿವಸ ನಾನು ಅಂದರೆ 33 ದಿವಸ ಅಂತೇನೆಲ್ಲ, ಯಾವಾಗ ಅಧಿಕ ಮಾಸ ಮುಗೀತದೋ ಮಾರನೇ ದಿವಸ ಮಂಗಳವಾರ ದಿವಸ ಪ್ರತಿಪದ ಕಾಲು ಹಾಕ್ತದೋ ಆಗ ಅಧಿಕ ಮಾಸ ವ್ರತಗಳನ್ನು ಮುಗಿಸ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ನೀವು ಅಧಿಕ ಮಾಸದಲ್ಲಿ ಎಷ್ಟು ದಿವಸ ಮಾಡಿರ್ತೀರಿ, ಮಧ್ಯದಲ್ಲಿ ನೀವು ಬಿಟ್ಟಿದ್ರೆ ಅಥವಾ ಮುಟ್ಟಾಗಿದ್ದರೆ 3 ದಿವಸ ನಿಮ್ಗೆ ಹಾಕ್ಲಿಕ್ಕೆ ಆಗಿಲ್ಲ ಅಂತಂದರೆ ಅದಕ್ಕೆ 3 ಮುಷ್ಟಿ ಅಕ್ಕಿಯನ್ನು ಹೆಚ್ಚಿಗೆ ಹಾಕಬೇಕು. ಅಂದರೆ 3 + 3 ಬಿಟ್ಟದ್ದು ಎಷ್ಟು ಇರ್ತದಲ್ಲ ಅದು +2 ನಾವು ಮಾಡಿ ಅದಕ್ಕೆ ಹಾಕಬೇಕು. ಯಾಕಂದರೆ ನಾವು ಏನೇ ಮಾಡಿದರೂ ಒಂದು ತಪ್ಪೊಪ್ಪಿಗೆ ಅಂತಿರ್ತದೆ ಭಗವಂತನಲ್ಲಿ. ಆ ರೀತಿಯಾಗಿ ನೀವು 3 ದಿವಸ ಅಕ್ಕಿಯನ್ನು ಹಾಕೋದು ಬಿಟ್ಟಿದ್ರೆ ಅದಕ್ಕೆ 3 ಅಂದರೆ 3ಕ್ಕೆ 2 6 ಮುಟ್ಟಿಗೆಯಷ್ಟು ಅಕ್ಕಿಯನ್ನು ಅದಕ್ಕೆ ಹಾಕಬೇಕು. ಈ ರೀತಿಯಾಗಿ ಹಾಕಿ ಈ ನಾಣ್ಯಗಳನ್ನು ಸಹ ನೀವು 3 ದಿವಸ ಬಿಟ್ಟಿರಲ್ಲ, ಅದಕ್ಕೆ ಮತ್ತೆ 3 ನಾಣ್ಯ ಹೆಚ್ಚಿಗೆ 3 ನಾಣ್ಯಗಳನ್ನು ಹಾಕಿ ಅದನ್ನು ದಾನವಾಗಿ ಕೊಡಬೇಕು. ಯಾವತ್ತು ಕೊಡಬೇಕು? ಮಂಗಳವಾರ ಅಥವಾ ಬುಧವಾರ ದಿವಸ ಹೋಗಿ ದಾನವಾಗಿ ಕೊಡ್ಬೋದು. ಸೋಮವಾರ ಸಹ ನಮಗೆ ಅಧಿಕ ಮಾಸನೇ ಇರ್ತದೆ. ಸೋಮವಾರ ಅಮಾವಾಸ್ಯೆ ದಿವಸ ಸಹ ನಾವು ಕೊನೆಯ ಅಂದರೆ ಕೃಷ್ಣ ಪಕ್ಷದ ಕೊನೆಯ ದಿವಸ ಅಂತ ಹೇಳ್ತೀವಿ. ಅದಕ್ಕೆ ಸೋಮವಾರ ದಿವಸ ಸಹ ನೀವು ಅಮಾವಾಸ್ಯೆ ಇರ್ತದೆ, ಅವತ್ತು ಸಹ ಪೂಜೆಯನ್ನು ಮಾಡಲೇಬೇಕು. ಅಧಿಕ ಮಾಸದ ವ್ರತ ಕೊನೆಯ ಪೂಜೆ ಏನಿರ್ತದಲ್ಲ ಅದು ಅಮಾವಾಸ್ಯೆ ದಿವಸನೇ ಇರ್ತದೆ. ಅಮಾವಾಸ್ಯೆ ದಿವಸ ಸಹ ಪೂಜೆಯನ್ನು ಮಾಡಬೇಕು. ರಂಗೋಲಿ ಹಿಡಿದವರು ರಂಗೋಲಿ ಹಾಕಬೇಕು. ಮುಷ್ಟಿ ಅಕ್ಕಿ ವ್ರತ ಹಿಡಿದವರು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು. ಪ್ರತಿಯೊಂದು ವ್ರತ ಏನು ಹಿಡಿದಿರ್ತಿರಲ್ಲ ಅದು ಅಮಾವಾಸ್ಯೆವರೆಗೂ ಮಾಡಲೇಬೇಕು. ಅಮಾವಾಸ್ಯೆ ಮುಗಿತಲ್ಲ, ಅಮಾವಾಸ್ಯೆ ಕೊನೆಯ ತಿಥಿ, ಆ ದಿನವೂ ನಾವು ಮಾಡಲೇಬೇಕಾಗ್ತದೆ. ಅದಾದಮೇಲೆ ಕೆಲವರು ಅಂದ್ರಿ 33 ದಿವಸ ಮುಂದೇನೂ ಒಂದು 3 ದಿವಸ ಹಾಕಬೇಕಾ ಅಂಥೇಳಿ. ಹಾಗಲ್ಲ, ಶಾಸ್ತ್ರ ಹೇಳ್ತದೆ ಅಧಿಕ ಮಾಸ ಮುಗಿದ ಮೇಲೆ ನಾವು ಮಾರನೇ ದಿವಸ ಒಂದು ದಿವಸ ಪ್ರತಿಪದ ತಿಥಿಯನ್ನು ಮಾತ್ರ ನಾವೇನು ಮಾಡ್ತೀವಿ, ಅದಕ್ಕೆ ಅಧಿಕ ಮಾಸದ ನೆರಳು ಅಂಥೇಳಿ ಅದನ್ನು ಒಂದು ದಿವಸ ಏನು ಸೋಮವಾರ ಮುಗೀತದ, ಮಂಗಳವಾರ ಒಂದು ದಿವಸ ಮತ್ತು ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಬುಧವಾರ ಸಹ ನಾವು ಮಂಗಳವನ್ನು ಹಾಡಬಹುದು. ಇಲ್ಲಾಂದರೆ ಸೋಮವಾರಕ್ಕೆ ವ್ರತವನ್ನು ಕೂಡ ನಾವು ಮುಗಿಸ್ಬೋದು. ಸೋಮವಾರ ದಿವಸ ಪೂಜೆಯನ್ನು ಮಾಡಿದ ಮೇಲೇ ಆ ವ್ರತ ಕಂಪ್ಲೀಟ್ ಆಗ್ತದೆ. ನಂತರ ನೀವು ಮಂಗಳವಾರ ದಿವಸ ನಾವು ಮನೆಯಿಂದ ಹೊರಗಡೆ ಅಕ್ಕಿಯನ್ನು ಕೊಡಬಾರ್ದು, ಲಕ್ಷ್ಮೀ ಪೂಜೆ ಮಾಡೇವಿ ಅಂತ ಅನ್ನೋದಿದ್ದರೆ ನೀವು ಬುಧವಾರ ದಿವಸ ಕೂಡ ಹೋಗಿ ಕೊಡ್ಬೋದು. ಇನ್ನು 14 ಶಂಕರ 14 ಚಕ್ರವನ್ನು ಹಾಕ್ಲಿಕ್ಕೆ ಹೇಳಿದ್ದೆ. 14 ಶಂಖ 14 ಚಕ್ರವನ್ನು ಹಾಕಿದವರು ಚಕ್ಲೆ ಕರ್ಚಿಕಾಯಿಯನ್ನು ಕೊಡಬೇಕು ದಾನವಾಗಿ ಅಂತ ಹೇಳಿದ್ದೆ. ಅದನ್ನು ಸಹ ನೀವು ಬುಧವಾರ ದಿವಸ ಮನೆಯಲ್ಲಿ ಶಂಖ ಚಕ್ರವನ್ನು ಹಾಕಿ 2 ತಟ್ಟೆಯನ್ನು ಇಡಬೇಕು. ಅದ್ರ ಮುಂದೆ ಹಿತ್ತಾಳಿ ತಟ್ಟೆನೇ ಇಡಬೇಕು. ಆ ಹಿತ್ತಾಳಿ ತಟ್ಟೆಯಲ್ಲಿ 14 ಚಕ್ಕಲೆಯನ್ನು ಹಾಕಬೇಕು. ಅಂದರೆ ನಾವು ಚಕ್ರವನ್ನು ಹಾಕಿದ್ದಕ್ಕೆ ಚಕ್ಕಲೆಯನ್ನು ದಾನವಾಗಿ ಕೊಡಬೇಕು. ಶಂಖವನ್ನು ಹಾಕಿದ್ದಕ್ಕೆ ನಾವು ಕರ್ಚಿಕಾಯಿಯನ್ನು ದಾನವಾಗಿ ಕೊಡಬೇಕು. ತಾಂಬೂಲ ದಕ್ಷಿಣೆ ಸಹಿತ ಒಬ್ಬ ಬ್ರಾಹ್ಮಣನಿಗೆ ಶಂಖ ಚಕ್ರವನ್ನೇ ದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ. ಸುವರ್ಣ ಏನು ಶಂಖಚಕ್ರವನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಶಂಖಚಕ್ರ ಹಾಕಿ ಚಕ್ಕುಲಿ ಕರ್ಚಿಕಾಯಿ ದಾನವನ್ನು ಕೊಟ್ಟರೆ ಪುಣ್ಯ ಬರ್ತದೆ. ವಸ್ತ್ರ ಸಹಿತವಾಗಿ ಕೊಟ್ಟರೆ ಬಹಳ ಒಳ್ಳೆಯದು. ನಿಮ್ಗೆ ಆಗೋದಿಲ್ಲ ಅನ್ನೋದಾದರೆ ಒಂದು ಬ್ಲೌಸ್ ಪೀಸನ್ನು ಮುತ್ತೈದಿಗೆ ಉಡಿ ತುಂಬಿ ಬ್ರಾಹ್ಮಣನಿಗೆ ಒಂದು ವಸ್ತ್ರವನ್ನು ಕೊಟ್ಟು, ಒಂಟಿ ವಸ್ತ್ರ ಕೊಡಬಾರ್ದು, ಜೊತೆ ವಸ್ತ್ರವನ್ನು ಕೊಟ್ಟು ಇದನ್ನು ಚಕ್ಕಲಿ ಕರ್ಚಿಕಾಯಿಯನ್ನು ಕೊಡೋದು ಒಳ್ಳೆಯದು. ತಾಂಬೂಲ ದಕ್ಷಿಣೆ ಸಹಿತವಾಗಿ. ಇನ್ನು ವಿಳೆದೆಲೆ ತಾಂಬೂಲ ಅಂತ ಹೇಳಿದ್ದೆ ನಿಮಗೆ. ವಿಳೆದೆಲೆ ತಾಂಬೂಲ ನಿತ್ಯ ಒಂದು ಮುತ್ತೈದಿಗೆ ಕೊಡಬೇಕು. ಯಾರೋ ಹೇಳಿದ್ರಿ ಯಾವತ್ತಿಗೆ ಮುಗಿಸ್ಬೇಕು ಅಂತ ಪ್ರಶ್ನೆ ಕೇಳಿರಿ. ಅದನ್ನು ಕೂಡ ನಾವು 15ನೇ ತಾರೀಕು ಸೋಮವಾರ ಅವರು ಊಟ ಆದಮೇಲೆ ಹೋಗಿ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಬರಬೇಕು. 15 ಮುಗಿದು 16ನೇ ತಾರೀಕಿಗೆ ಒಂದು ತಟ್ಟೆ ತುಂಬ ಒಂದು ಹಿತ್ತಾಳೆ ಕಂಚು ಅಥವಾ ನಿಮಗೆ ಯಥಾಶಕ್ತಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ವಿಳೆದೆಲೆ, ಅಡಿಕೆ, ಸುಣ್ಣ, ಕಾಚು, ಲವಂಗ ಎಲ್ಲವನ್ನು ಇಟ್ಟುಕೊಂಡು ಹೋಗಿ ಒಂದು ವಸ್ತ್ರವನ್ನು ಒಂದು ಮುತ್ತೈದೆಗೆ ವಸ್ತ್ರವನ್ನು ಕೊಡಬೇಕು.
ಸಾಧ್ಯ ಆದರೆ ಸೀರೆಯನ್ನು ಕೊಡ್ರಿ, ಆಗದೇ ಇದ್ದರೆ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಹೋಗಿ ಕಾಯಿ ಹೂ ಮಾಲೆ ಎಲ್ಲ ತೆಗೆದುಕೊಂಡು ಹೋಗಿ ಆ ಮುತ್ತೈದೆಗೆ ಕೊಟ್ಟು ಅವ್ರಿಗೆ ಆ ವ್ರತವನ್ನು ಮುಗಿಸ್ಬೇಕು. ಇನ್ನು ಎಷ್ಟೋ ಜನರಿಗೆ ಹೇಳಿದ್ದೆ ಹೆರಳು ಹಾಕೋ ವ್ರತ. ಒಂದು ಕುಮಾರಿಕಾಗ ನಿತ್ಯ ಹೆಳ್ಳು ಹಾಕಬೇಕು. ಕುಮಾರಿಕಾಗ ನಿತ್ಯ ಹೆಳ್ಳು ಹಾಕಿ ಕೊನೆಯ ದಿವಸ ಆ ಒಂದು ಕುಮಾರಿಕಾಗ ಲಂಗ ಬ್ಲೌಸ್ ಹೊಲಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಅಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ನೀವು ಹೆರಳು ಹಾಕಿದಷ್ಟು ಪುಣ್ಯ ಬರ್ತದೆ ಅಂಥೇಳಿ. ಅದನ್ನೇ ಯಾರು ವ್ರತ ಹಿಡಿದಿದ್ರಿ ಅದನ್ನು ಕೂಡ ನನಗೆ ವಾಟ್ಸಪ್ಪಲ್ಲಿ ಕಳಿಸಿರಿ. ನೀವು ಅದನ್ನು ಕೂಡ ನಾನು ಈಗ ಇಲ್ಲೇ ಹೇಳಿಬಿಡ್ತೀನಿ, ಅಂದರೆ ಎಲ್ರಿಗೂ ಅನುಕೂಲ ಆಗ್ತದೆ. ನೀವು ಎಲ್ಲಿವರೆಗೂ 15ನೇ ತಾರೀಕಿನವರೆಗೂ ಆ ಒಂದು ಹೆಣ್ಣು ಕೂಸಿಗೆ ಹೆರಳನ್ನು ಹಾಕಬೇಕು. ನಂತರ 16ನೇ ತಾರೀಕು ಅಥವಾ 17ನೇ ತಾರೀಕು ಆ ಒಂದು ಏನು ಒಂದು ಮಗುವಿಗೆ ಹೆರಳು ಹಾಕಿರಲ್ಲ ಆ ಕೂಸಿಗೆ ತಲೆಯಲ್ಲಿ ಒಂದು ಬೆಳ್ಳಿ ಅಥವಾ ಬಂಗಾರದ ಹೂವನ್ನು ಮಾಡಿಸ್ಕೊಟ್ರೆ ಒಳ್ಳೆಯದು. ಆಗಂಗಿಲ್ಲ ಅನ್ನೋದಾದರೆ ಲಂಗ ಬ್ಲೌಸು ಜೊತೆಗೆ ಆ ಹುಡುಗಿಗೆ ಅಲಂಕಾರಕ್ಕಾಗಿ ಬಳೆ ಸರ ಎಲ್ಲವನ್ನು ತಂದುಕೊಟ್ಟು ಅಲ್ಲಿಗೆ ವ್ರತವನ್ನು ಮುಗಿಸ್ಬೇಕು. ಇನ್ನು ಬಹಳಷ್ಟು ವ್ರತಗಳನ್ನು ನಾನು ಹೇಳ್ಕೊಟ್ಟೇನೆ, ಏನೇನು ವ್ರತಗಳನ್ನು ಮಾಡಬೇಕು. ಈ ರಂಗೋಲಿ ವ್ರತ, ಈ ಅಧಿಕ ಮಾಸದ ರಂಗೋಲಿ ವ್ರತ ಯಾರ್ಯಾರು ಹಾಕ್ಲಿಕ್ಕತ್ತೀರಿ ಅವರು 15ನೇ ತಾರೀಕಿನವರೆಗೂ ರಂಗೋಲಿಯನ್ನು ಹಾಕಬೇಕು. 33 ದಿವಸ ಹಾಕಬೇಕು ಅಂತಿಲ್ಲ. ಏನು ನಾವು ತಿಥಿ ಎಲ್ಲಿವರೆಗೂ ಇರ್ತದೆ ಅಧಿಕ ಮಾಸದ ತಿಥಿ ಇರುವವರೆಗೂ ಹಾಕಬೇಕು. ಮಾರನೇ ದಿವಸ ಮಂಗಳವಾರ ದಿವಸ ಕೂಡ ಒಂದು ದಿವಸ ಹಾಕಬೇಕು. ಮಂಗಳವಾರ ದಿವಸ ಕಂಚಿನ ಒಂದು ಪಾತ್ರೆ ಅಥವಾ ಕಂಚಿನ ಒಂದು ಬಟ್ಲ ತಗೊಳ್ರಿ, ಕಂಚಿನ ಒಂದು ಪಾತ್ರೆ ತಗೊಳ್ರಿ ಯಥಾಶಕ್ತಿ. ಅದರಲ್ಲಿ ತುಪ್ಪವನ್ನು ಹಾಕಿ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಟ್ಟರೆ ಅಲ್ಲಿಗೆ ನೀವು ಏನು ರಂಗೋಲಿ ಹಾಕಿರಲ್ಲ ಅದು ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗ್ತದೆ. ಅಕಸ್ಮಾತಾಗಿ ನೀವೇನಾದರೂ ನಾವು ಮುಟ್ಟಾಗಿದ್ದೆ ಮಧ್ಯದಲ್ಲಿ ಹಾಕಿಲ್ಲ ಅಂತ ಅನ್ನೋದಾದರೆ ಮತ್ತೆ ನೀವು ಒಂದು 3 ದಿವಸ ಹೆಚ್ಚಿಗೆ ಹಾಕಿ ಆಮೇಲೆ ಕೊಡ್ಬೋದು. ಇನ್ನು ಬಹಳಷ್ಟು ಜನರಿಗೆ ಎಲ್ಲ ವ್ರತಗಳನ್ನು ಹೇಳ್ಕೊಟ್ಟಿದ್ದೆ. ಆ ವ್ರತದ ಪ್ರಕಾರ ನಾವು ಯಾವ ವ್ರತವನ್ನು ಹೇಳ್ಕೊಟ್ಟೇನೋ ಆಯಾ ವಿಡಿಯೋದಲ್ಲಿ ಕೊನೆಗೆ ಏನು ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಟ್ಟೀನಿ. ಕೊನೆಯ ದಿವಸ ಏನು ದಾನ ಕೊಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟೀನಿ. ನೀವು ಯಾವ್ಯಾವ ವ್ರತವನ್ನು ಹಿಡ್ದಿರಿ, ಅಕಸ್ಮಾತಾಗಿ ನೀವು ನಾನು ನಿಮ್ಮ ವ್ರತವನ್ನು ಈ ವಿಡಿಯೋದಲ್ಲಿ ಹೇಳಿಲ್ಲ ಅನ್ನೋದಾದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ನೀವು ಯಾವ ವ್ರತವನ್ನು ಹಿಡ್ದಿರಿ ಅದನ್ನು ಯಾವ ರೀತಿ ದಾನವಾಗಿ ಕೊಡಬೇಕು, ಏನು ದಾನವಾಗಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿಲ್ಲ ಅಂದರೆ ನಾನು ನಿಮಗೆ ಹೇಳ್ತೇನೆ ಅಂತ ನಂಗೆ ಕಮೆಂಟ್ಸಲ್ಲಿ ನೀವು ಕೇಳ್ಬೋದು. ಇನ್ನು 15ನೇ ತಾರೀಕು ಅಮಾವಾಸ್ಯೆ, ನಿಜ ಜ್ಯೇಷ್ಠ ಮಾಸ ಆರಂಭ ಆಗ್ತದೆ. ಅದೇ ದಿವಸ ರವಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಿಥುನ ರಾಶಿಗೆ ರವಿ ಪ್ರವೇಶ ಮಾಡಿದ ಮೇಲೆ ಈ ಎಲ್ಲ ರಾಶಿಗಳು ಏನು 12 ರಾಶಿಗಳವಲ್ಲ ಅದರ ಮೇಲೆ ತನ್ನದೇ ಆಗಿರುವಂಥ ಪ್ರಭಾವವನ್ನು ಬೀರ್ತಾನೆ. ಕೆಲವರಿಗೆ ಬಹಳಷ್ಟು ಇದ್ದಕ್ಕಿದ್ದ ಹಾಗೆ ಧನ ಧಾನ್ಯ ಬಂದುಬಿಟ್ರೆ ಇದ್ದಕ್ಕಿದ್ದ ಹಾಗೆ ಕೆಲವರಿಗೆ ಕಷ್ಟ ನಷ್ಟಗಳು ಪ್ರಾರಂಭ ಆಗ್ತದೆ. 1 ತಿಂಗಳ ಪರ್ಯಂತ ರವಿ ಒಂದೊಂದು ಮಾಸಕ್ಕೆ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಇನ್ನು ಮತ್ತೆ 3 ವರ್ಷ ಕಾಲ ಒಂದೊಂದು ತಿಂಗಳಕ್ಕೆ ಒಂದೊಂದು ರಾಶಿ ಪ್ರವೇಶ ಆರಂಭ ಆಗ್ತದೆ. ಈ 1 ತಿಂಗಳು ಹೆಚ್ಚು ಬಂದಿದ್ದನ್ನು ನಾವು ಅಧಿಕ ಮಾಸ ಅಂಥೇಳಿ ಇಲ್ಲಿ ಭಗವಂತನಲ್ಲಿ ನಾನಾ ರೀತಿಯಿಂದ 1 ತಿಂಗಳ ಪರ್ಯಂತ ಭಗವಂತನ ಭಜನೆಯನ್ನು ಮಾಡಿದ್ವಿ, ದಾನ ಧರ್ಮಗಳನ್ನು ಆಚರಣೆ ಮಾಡಿದ್ವಿ. ಪ್ರತಿಯೊಂದು ಅವರಿಗೇನು ಅನುಕೂಲ ತಮಗೆ ಎಲ್ಲ ಅನುಕೂಲ ತಕ್ಕಂತೆ ನೀವು ಆಚರಣೆಯನ್ನು ಮಾಡಿರಿ, ಅದರ ಫಲಗಳು ಕೂಡ ನಿಮಗೆ ಅಧಿಕವಾಗಿ ದೊರಕ್ತದೆ. ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ. ಇನ್ನು ಯಾರು ಈ ಅಧಿಕ ಮಾಸದಲ್ಲಿ ನಮಗೇನು ತೊಂದರೆ ಇತ್ತು, ದಾನ ಮಾಡಲಿಕ್ಕಾಗಿಲ್ಲ, ನಾನಾ ಥರದ್ದು ಸೂತಕ ಬಂತು, ಏನೋ ತ್ರಾಸಾಯಿತು ಅನ್ನೋರು ಇನ್ನು ಚಾತುರ್ಮಾಸ ಬರಲಿಕ್ಕತ್ತದ. ಈ ಅಧಿಕ ಮಾಸದಲ್ಲಿ ಏನು ವ್ರತಗಳನ್ನು ಮಾಡಲಿಕ್ಕೆ ಆಗಿಲ್ವೋ ಅವರು ಚಾತುರ್ಮಾಸದಲ್ಲಿ ವ್ರತಗಳನ್ನು ಹಿಡಿದು ಆಚರಣೆಯನ್ನು ಮಾಡಬಹುದು. ಪ್ರತಿಯೊಂದು ವ್ರತಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ, ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಈ ರೀತಿಯಾಗಿ ಈ ಅಧಿಕ ಮಾಸ 15ನೇ ತಾರೀಕು ಮುಗಿತಾ ಇದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.